ಇಂದಿನ ಮಕ್ಕಳಲ್ಲಿ ಈ ಆಚರಣೆ ಗೊತ್ತಿದೆಯಾ? ನಮ್ಮ ಬಾಲ್ಯದ ನೆನಪುಗಳಲ್ಲಿ ಇದು ಒಂದಲ್ವಾ? ಇಂದು ನಮ್ಮ ಮನೆಯಲ್ಲಿ ಇದನ್ನೇ ಆಚರಿಸಿದ್ವಿ. ಬನ್ನಿ ನಮ್ಮ ಜೊತೆಗೆ ನೋಡೋಣ. ಮೊದಲು ಒಳ್ಳೆ ಮಣ್ಣನ್ನು ತೆಗೆದುಕೊಳ್ಳಿ. ನಿಮ್ಮದು ಹೊಲ ತೋಟ ಇತ್ತಂದರೆ ಮಣ್ಣು ಅಲ್ಲಿಂದ ತೊಗೊಂಬಂದು ಅದರಿಂದ ಮಾಡಿ. ಇದನ್ನು ಮಾಡುವಾಗ ಮಕ್ಕಳನ್ನ ಇನ್ವಾಲ್ವ್ ಮಾಡಿ ಇದರಲ್ಲಿ ಒಳ್ಳೆ ಎತ್ತಿನ ಆಕಾರ ಮಾಡಿ. ಎಲ್ಲರ ಮನೆಯಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಆಚರಿಸ್ತೀವಿ. ಆದರೆ ಅದರ ಹಿಂದಿನ ಭಾವನೆ ಒಂದೇ ಇರುತ್ತೆ. ಗೋಮಾತೆಯ ಮೇಲಿನ ಭಕ್ತಿ ಮತ್ತು ಪ್ರಕೃತಿಯ ಮೇಲಿನ ಗೌರವ. ಈ ರೀತಿ ಕೈಯಿಂದ ಹಸು ಕರುಗಳನ್ನು ಮಾಡೋದು ನೋಡಲು ಎಷ್ಟು ಸರಳ ಅನಿಸಿದ್ರು ಅದರಲ್ಲಿ ತುಂಬ ಸಂತೋಷ ಇದೆ. ಮಕ್ಕಳು ಕೂಡ ಜೊತೆ ಕೂತ್ರೆ ಅವ್ರಿಗೆ ನಮ್ಮ ಸಂಸ್ಕೃತಿಯ ಪರಿಚಯವಾಗುತ್ತೆ. ಇಂಥ ಸಂಪ್ರದಾಯಗಳನ್ನು ಕುಟುಂಬವನ್ನು ಒಂದಾಗಿಸುತ್ತೆ. ಇದು ಮಾಡಿ ಒಂದು ರಾತ್ರಿ ಡ್ರೈ ಆಗಕ್ಕೆ ಬಿಡಿ. ನೆಕ್ಸ್ಟ್ ಡೇ ಅದಕ್ಕೆ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ವಿಭೂತಿ ಅಂತ ಹಚ್ಚಿ. ಇದ್ರ ಸಿಂಪ್ಲಿಸಿಟಿಯೇ ನಮ್ಮ ಹಬ್ಬಗಳ ಸೌಂದರ್ಯ. ಅಮಾವಾಸ್ಯೆ ಅಂದರೆ ಕೇವಲ ಒಂದು ಆಚರಣೆ ಅಲ್ಲ, ನಮಗೆ ಅನ್ನ ಕೊಡುವ ಗೋಮಾತೆಗೆ ಕೃತಜ್ಞತೆ ಸಲ್ಲಿಸುವ ದಿನ. ನಮ್ಮ ಪೂರ್ವಜರು ಪ್ರಕೃತಿಯನ್ನು ಪ್ರಾಣಿಗಳನ್ನ ಎಷ್ಟು ಗೌರವಿಸ್ತಿದ್ರು ಅನ್ನೋದಕ್ಕೆ ಇದು ಒಂದು ಸುಂದರ ಉದಾಹರಣೆ. ನಾವು ನಮ್ಮ ಮನೆಯಲ್ಲೂ ಆಯಿತು ಮೊದಲೆಲ್ಲ ಮಾರ್ಕೆಟಿಂದ ತೊಗೊಂಬಂದು ಅದನ್ನು ಪೂಜೆ ಮಾಡ್ತಿದ್ದೆ. ಬಟ್ ಈಗೀಗೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇದರಲ್ಲಿ. ನಾನು ಮಣ್ಣು ತೊಗೊಂಬರ್ತೀನಿ, ನಮ್ಮ ಹೊಲದಿಂದ ಮಣ್ಣು ತೊಗೊಂಬಂದು ಅದನ್ನು ನನ್ನ ಮಕ್ಕಳ ಜೊತೆ ಕೂತ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಈ ರೀತಿ ಎತ್ತು ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಪೂಜೆ ಮಾಡಿದ ವೀಡಿಯೋಸ್ ಎಲ್ಲ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೆಂಗೆ ರೆಸ್ಟೋರೆಂಟ್ಗೆ ಹೋಗೋದು, ಆಮೇಲೆ ಫಿಲ್ಮ್ಗೆ ಹೋಗೋದು, ಮತ್ತು ಹೊರಗಡೆ ಮಕ್ಕಳ ಜೊತೆ ಪ್ಲೇ ಝೋನ್ಗೆ ಹೋಗೋದು ಹೆಂಗೆ ಆ್ಯಕ್ಟಿವಿಟಿ ಆಗಿರುತ್ತೆ. ಈ ಥರ ಆ್ಯಕ್ಟಿವಿಟೀಸು ಮಕ್ಕಳನ್ನ ತುಂಬ ನಮ್ಮ ಜೊತೆ ಬಾಂಡ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ವಿಚ್ ಈಸ್ ಮಚ್ ರಿಕ್ವೈರ್ಡ್ ಪ್ರೆಸೆಂಟ್ಲಿ. ಈ ಥರ ಆಚರಣೆಗಳನ್ನ ನಾವು ಮಾಡ್ತಾ ಇದ್ದಾಗ ಮಕ್ಕಳು ಈ ಥರದ್ದೆಲ್ಲ ಕಲ್ತ್ಕೊಂಡು ಅವ್ರ ಫ್ಯೂಚರ್ ಜನ್ರೇಷನ್ಸ್ಗೆ ಡೆಫಿನೆಟ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಇದನ್ನೆಲ್ಲ ಒಳ್ಳೆಯ ಸಂಸ್ಕೃತಿಗಳನ್ನ ಎಲ್ಲೂ ನೋಡಿ ಕಲಿಯೋಕ್ಕಾಗಲ್ಲ. ಇದು ತಮ್ಮ ಮನೆಯಲ್ಲೇ ಮಾಡ್ತಾ ಇದ್ದರೆ ಆಚರಿಸ್ತಿದ್ರೆ ಮಕ್ಕಳು ಕಲಿತಾರೆ. ನಿಮ್ಮ ಮನೆಯಲ್ಲೂ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸ್ತೀರಾ? ಕಮೆಂಟ್ನಲ್ಲಿ ನಿಮ್ಮ ಊರಿನ ಸಂಪ್ರದಾಯಗಳನ್ನ ಹಂಚ್ಕೊಳ್ಳಿ. ಇಂತಹ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಮುಂದಿನ ಪೀಳಿಗೆಗೆ ತಲುಪಿಸೋಣ. ಮಣ್ಣೆತ್ತಿನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.